ಡಿಯರ್ ಸ್ಟೂಡೆಂಟ್ಸ್, ಇವತ್ತು ತುಂಬ ಸಿಂಪಲ್ಲಾಗಿ, ನಿನ್ನೆ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಆಗಿರ್ಬೋದು. ಇವತ್ತು ಸ್ವಲ್ಪ ಈಸಿಯಾಗಿ ನಿಮಗೆ 3 ಕ್ವಶನ್ನಿಗೆ ಆನ್ಸರನ್ನು ಹೇಳ್ಕೊಡ್ತೀನಿ. ಇಲ್ಲಿ ವಿಶೇಷ ಅಂತೇಳಿದರೆ 3 ಕ್ವಶನ್ನಿಗೂ ಒಂದೇ ಆನ್ಸರು, 5 ಮಾರ್ಕ್ಸು ಗ್ಯಾರಂಟಿ. ಸಣ್ಣದಾಗಿ ವಿಡಿಯೋ ಮಾಡ್ತೀನಿ, ನೀವು ಬರ್ಕೋಬೋದು, ನೋಟ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೋಬೋದು. ತುಂಬ ಈಸಿಯೆಸ್ಟ್ ಕ್ವಶನ್ ಆ್ಯಂಡ್ ಆಲ್ಸೋ ಆನ್ಸರ್. ಇಲ್ಲಿ ನಿನ್ನೆ ನಿಮಗೆ ಲೀಸ್ಟಲ್ಲಿ 3 ಎಕ್ಸಾಂಪಲ್ ಹೇಳಿದ್ದೆ. ಅರೇಸು, ಲಿಂಕ್ಡ್ ಲೀಸ್ಟು, ಆಮೇಲೆ ಅರೇಸು, ಲಿಂಕ್ಡ್ ಲೀಸ್ಟು, ಇಷ್ಟನ್ನು ಹೇಳಿದ್ದೆ ಅಲ್ವಾ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಆಪರೇಷನ್ಸ್ ಆನ್ ಅರೇಸ್. ಏನು ಆಪರೇಷನ್ಸ್ ಆನ್ 1 ಡೈಮೆನ್ಷನಲ್ ಅರೇ ಒಂದು ಕ್ವಶನ್ನು. ಎರಡನೇ ಕ್ವಶನ್ನು ಆಪರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಮೂರನೇದು ಆಪರೇಷನ್ಸ್ ಆನ್ ಲಿಂಕ್ಡ್ ಲೀಸ್ಟ್. ಇದು 3 ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಈಗ ಫಸ್ಟ್ ಒನ್ ಆಪರೇಷನ್ಸ್ ಆನ್ 1 ಡೈಮೆನ್ಷನಲ್ ಅರೇ. ಇಲ್ಲಿ ಟೋಟಲಿ ನಿಮಗೆ 6 ಆಪ್ರೇಷನ್ಸ್ಗಳಿದ್ದಾವೆ, 6 ಆಪ್ರೇಷನ್ಸ್. ಈ 6 ಆಪ್ರೇಷನ್ಸ್ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು. ಇಲ್ಲಿ ಈಚ್ ಆಪ್ರೇಷನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಒಂದು ಜಾಸ್ತಿ ಇದೆ, ನೀವು 6ಕ್ಕೂ 6 ಬರೀರಿ. ಎಕ್ಸಾಮಲ್ಲಿ ಬರಿಬೇಕಾದ್ರೆ ಲೈನ್ ಬೈ ಲೈನ್ ಬರೀರಿ, ಉದ್ದಕ್ಕೆ ಕಾಮ ಅಂತ ಕೊಟ್ಟು ಬರಿಬೇಡಿ, 1 ಬೈ 1 ಬರೀರಿ. ಸೊ ದಟ್ 6 ಲೈನ್ಸಿಗೆ ಆಗುತ್ತೆ. ನೆಕ್ಸ್ಟ್ ಅದರದ್ದು ಎಕ್ಸ್ಪ್ಲನೇಷನ್ ನಿಮ್ಮ ಓನ್ ವರ್ಡ್ಸಲ್ಲೇ ಬರೀರಿ. ಇದು ಗ್ಯಾರಂಟಿ 5ಕ್ಕೆ 5 ಎಂಥ ವಿದ್ಯಾರ್ಥಿಗಳಿಗಾದರೂ ಬರುತ್ತೆ. ನೀವು ಜಸ್ಟ್ ಇಷ್ಟು ಕೇಳ್ಕೊಂಡು ಹೋದರೆ ಸಾಕು. ಈಗ ಆಪ್ರೇಷನ್ಸ್ ಆನ್ 1 ಡೈಮೆನ್ಷನಲ್ ಅರೇ ಸೇಮು, ನೆಕ್ಸ್ಟ್ ಲಿಂಕ್ಡ್ ಲಿಸ್ಟಿಗೂ ಸೇಮು, ನೆಕ್ಸ್ಟು ಲೀನಿಯರ್ ಡೇಟಾ ಸ್ಟ್ರಕ್ಚರಿಗೂ ಸೇಮ್. ಫಸ್ಟ್ ಆಪ್ರೇಷನ್ ಟ್ರಾವರ್ಸಲ್, ಎರಡನೇದು ಇನ್ಸರ್ಷನ್, ಮೂರನೇದು ಡಿಲೀಷನ್, ನಾಲ್ಕನೇದು ಸರ್ಚಿಂಗ್, ಐದನೇದು ಸಾರ್ಟಿಂಗ್, SORTING ಸಾರ್ಟಿಂಗ್, ಲಾಸ್ಟ್ ಒನ್ 6th ಒನ್ ಮರ್ಜಿಂಗ್. ಇದು 6 ಆಪ್ರೇಷನ್ಸ್. ಆ 3 ಕ್ವಶನ್ಸಿಗೂ ಸೇಮ್ ಆಪ್ರೇಷನ್ಸ್, ಬಂಪರ್ 5ಕ್ಕೆ 5 ಮಾರ್ಕ್ಸು. ನೀವು ಯಾವುದು ಕೇಳಿದರೂ ಇಷ್ಟನ್ನು ಬರೆದು ಬಿಟ್ರೆ ಆಯಿತು. ಈಗ ಫಸ್ಟಿಗೆ ಟ್ರಾವರ್ಸಲ್ ಅಂದರೆ ಏನು ಅಂತ. ಟ್ರಾವಲಿಂಗ್ ಅಂದರೆ ವಿಸಿಟ್ ಕೊಡೋದು, ವಿಸಿಟಿಂಗ್ ಈಚ್ ಎಲಿಮೆಂಟ್ ಇನ್ ಎ ಲೀಸ್ಟ್. ಅದರ ಅರ್ಥ ಏನು ಅಂತ ಹೇಳಿದರೆ, ಈಗ ನೀವು ಕ್ಲಾಸ್ ರೂಮಲ್ಲಿ ಅಟೆಂಡೆನ್ಸ್ ಕರಿಬೇಕಾದ್ರೆ 1 ಬೈ 1 ಕರೀತಾರೆ. ಅಂದರೆ ಎಲ್ಲ ಸ್ಟೂಡೆಂಟ್ಸಿಗೂ ವಿಸಿಟ್ ಬೈ ಅಟೆಂಡೆನ್ಸ್, ವಿಸಿಟಿಂಗ್ ಈಚ್ ಎಲಿಮೆಂಟ್ ಅಟ್ಲೀಸ್ಟ್ ಒನ್ಸ್. ಇದು ಅಟೆಂಡೆನ್ಸಿನ ಎಕ್ಸಾಂಪಲ್ ಆಯಿತು. ಹಾಗೆಯೇ ರಿಸಲ್ಟ್ ಶೀಟ್ ನೋಡಬೇಕಾದ್ರೆ 1 2 3 4 5 ಇದೇ ಥರ ನೋಡ್ತಾ ಹೋಗ್ತೀರಿ. ಇದು ಟ್ರಾವರ್ಸಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಟ್ರಾವರ್ಸಲ್. ಎರಡನೇದು ಇನ್ಸರ್ಷನ್ ಅಂತ ಹೇಳಿದರೆ ಆ್ಯಡಿಂಗ್ ಎಲಿಮೆಂಟ್ ಇನ್ ಎ ಲೀಸ್ಟ್. ಈಗ ಒಂದು ನಂಬರ್ ಇದೆ, 1 2 3 4 5 6 ಇಲ್ಲ, 7 8 9 10 ಇದೆ. ಈಗ ನಿಮ್ಗೇನು ಅನಿಸುತ್ತೆ, 6ಅನ್ನು ಆ್ಯಡ್ ಮಾಡಬೇಕು ಮಧ್ಯದಲ್ಲಿ. ಅವಾಗೇನಾಗುತ್ತೆ, ಅದು ಇನ್ಸರ್ಷನ್. ಆ್ಯಡಿಂಗ್ ಆ್ಯನ್ ಎಲಿಮೆಂಟ್ ಇನ್ ಎ ಲೀಸ್ಟ್ ಈಸ್ ಕಾಲ್ಡ್ ಇನ್ಸರ್ಷನ್. ನೆಕ್ಸ್ಟ್ ಡಿಲೀಷನ್, ಯಾವುದೋ ಒಂದು ಎಲಿಮೆಂಟು ಡಿಲೀಟ್ ಮಾಡಬೇಕು. ದಟ್ ಈಸ್ ರಿಮೂವಿಂಗ್ ದಿ ಎಲಿಮೆಂಟ್ ಫ್ರಮ್ ಎ ಲೀಸ್ಟ್ ಆರ್ ಅನ್ ಅರೇ ಆರ್ ಫ್ರಮ್ ಎನ್ ಲಿಂಕ್ಡ್ ಲೀಸ್ಟ್. ಯಾವುದಕ್ಕಾದರೂ ಇದರ ಬದಲು ಜನರಲ್ ಆಗಿ ರಿಮೂವಿಂಗ್ ಎನ್ ಎಲಿಮೆಂಟ್ ಫ್ರಮ್ ಆನ್ ಲೀಸ್ಟ್ ಈಸ್ ಡಿಲೀಷನ್.
ನೆಕ್ಸ್ಟ್ ಸರ್ಚಿಂಗ್. ಸರ್ಚಿಂಗ್ ಅಂತ ಹೇಳಿದರೆ ಫೈಂಡಿಂಗ್ ಆ್ಯನ್ ಎಲಿಮೆಂಟ್ ಇನ್ ಎ ಲೀಸ್ಟ್. ಫೈಂಡಿಂಗ್ ಅಂದರೆ ಹುಡ್ಕೋದು. ಈಗ ಕ್ಲಾಸಲ್ಲಿ ಯಾರೋ ಬಂದಿದ್ದಾರಾ ಅಂಥೇಳಿ ಕೇಳ್ತಾರೆ. ಫೈಂಡಿಂಗ್ ಎನ್ ಎಲಿಮೆಂಟ್ ಇನ್ ಎ ಲೀಸ್ಟ್. ಅಥವಾ ಒಂದಿಷ್ಟು ರಿಸಲ್ಟ್ ಹಾಕಿದಾಗ ನಿಮ್ಮ ನಂಬರನ್ನ ಹುಡುಕ್ತಿರಲ್ವಾ, ಫೈಂಡಿಂಗ್ ಎನ್ ಎಲಿಮೆಂಟ್ ಫ್ರಮ್ ಎ ಲೀಸ್ಟ್. ಅದಕ್ಕೆ ನಾವೇನು ಮಾಡ್ತೀವಿ, ಸರ್ಚಿಂಗ್. ಇಲ್ಲಿ ವರ್ಡನ್ನು ಫೈಂಡಿಂಗ್ ಅಂತ ಯೂಸ್ ಮಾಡಿ. ಸರ್ಚಿಂಗ್ ಈಸ್ ಫೈಂಡಿಂಗ್ ಎನ್ ಎಲಿಮೆಂಟ್ ಫ್ರಮ್ ಎ ಲೀಸ್ಟ್ ಆ್ಯಂಡ್ ಆಲ್ಸೋ ಫೈಂಡಿಂಗ್ ದಿ ಲೊಕೇಶನ್. ಈಗ ಎಲ್ಲಿದ್ದಾರೆ, ಈಗ ಕ್ಲಾಸಲ್ಲಿ ಯಾರಿಗೋ ಹೆಸರಿಡಿದಾಗ ನೀವೆಲ್ಲ ನೋಡ್ತೀರಿ. ನೋಡಿದಾಗ ಫೈಂಡಿಂಗ್ ಎಲ್ಲಿ, ಲೊಕೇಶನ್, ಯಾವ ಜಾಗದಲ್ಲಿ ಇದ್ದಾರೆ ಅನ್ನಲಿಕ್ಕೆ, ದಟ್ ಈಸ್ ಸರ್ಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸಾರ್ಟಿಂಗ್. ಸಾರ್ಟಿಂಗ್ ಅಂತ ಹೇಳಿದರೆ ಅರೇಂಜಿಂಗ್ ದಿ ಎಲಿಮೆಂಟ್ಸ್. ಎಲಿಮೆಂಟ್ಸನ್ನು ಅರೇಂಜ್ ಮಾಡೋದು. ಯಾವ ಥರ ಅರೇಂಜ್ ಮಾಡೋದು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅರೇಂಜಿಂಗ್ ದಿ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಂದರೆ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ. ಅಂದರೆ ABCD ಇದು ಏರಿಕೆ, ಹಾಗೆಯೇ ZY ಈ ಥರ ಕೊಡ್ತಿರಲ್ವಾ, ಸೊ ಅದು ಇಳಿಕೆ ಕ್ರಮ. ಸೊ ಅರೇಂಜಿಂಗ್ ದಿ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಸೊ ಇದು ಸಾರ್ಟಿಂಗ್ ಆಯಿತು. ಮರ್ಜಿಂಗ್. ಮರ್ಜಿಂಗ್ ಅಂದರೆ ಎರಡು ಲೀಸ್ಟನ್ನು ಸೇರಿಸೋದು. ಸೊ ಜಾಯ್ನಿಂಗ್ ಟು ಲೀಸ್ಟ್ ಅಥವಾ ಎರಡು ಅರೇಸನ್ನು ಜಾಯಿನ್ ಮಾಡಲಿಕ್ಕೆ ನಾವೇನಂತ ಕರಿತೀವಿ, ಮರ್ಜಿಂಗ್ ಅಂತ ಕರಿತೀವಿ. ಟೋಟಲಿ 6 ಏನು ಹೇಳಿದ್ದೀನಿ ಆಪ್ರೇಷನ್ಸ್. ಈ 6ಕ್ಕೂ 6 ಆಪ್ರೇಷನ್ಸು ತುಂಬಾ ಈಸಿ ಇದೆ ಮಕ್ಕಳೇ. ಇದರಲ್ಲಿ ನೀವು ಇದನ್ನು ಕರೆಕ್ಟಾಗಿ ಕಲಿತ್ರೆ 3 ಕ್ವಶನ್ಸ್: ಆಪ್ರೇಷನ್ಸ್ ಆನ್ ಅರೇಸ್, ಆಪ್ರೇಷನ್ಸ್ ಆನ್ ಲಿಂಕ್ಡ್ ಲಿಸ್ಟ್, ಆಪ್ರೇಷನ್ಸ್ ಆನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. 3 ಕ್ವಶನ್ನಿಗೂ ಒಂದೇ ಆನ್ಸರು, ಇಷ್ಟೇ ಪಾಯಿಂಟು. ಇದು ಕರೆಕ್ಟಾಗಿ ಕಲಿತ್ರೆ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸಲ್ಲಿ ಪರ್ಫೆಕ್ಟ್ ಆಗ್ಬೋದು. ಸೊ ಈಗ ನೆಕ್ಸ್ಟ್ ಬೋರ್ಡ್ ವರ್ಕ್ ಎಲ್ಲ ಶುರು ಆಗ್ತವೆ. ಬೋರ್ಡ್ ವರ್ಕಿಗೆ ರೆಡಿ ಮಾಡ್ಕೋಬೇಕು. ಈಗ ಬರೀ ನಾನು ಬಾಯಲ್ಲಿ ಹೇಳ್ತಿದ್ದೀನಿ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ. ಬೋರ್ಡ್ ವರ್ಕ್ ಬಂದಾಗ ಬೋರ್ಡ್ ವರ್ಕ್ ಮೇಲೆ ಕೆಲವೊಂದೆಲ್ಲ ಚಾಪ್ಟರ್ಗಳು, ಈ ನೆಕ್ಸ್ಟ್ ನಿಮಗೆ ಪ್ರೋಗ್ರಾಮಿಂಗ್ಸು, ಆಲ್ಗಾರಿದಮ್ಸು ಇವೆಲ್ಲ ಬರ್ತವೆ. ಆವಾಗ ಬೋರ್ಡ್ ವರ್ಕಲ್ಲಿ ನೀಟಾಗಿ ಬರೆದು ಬಿಟ್ಟು ನಿಮಗೆ ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಹಾಗೆಯೇ ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಆ ನೋಟ್ಸಿನ PDF ಎಲ್ಲ ಕಳಿಸ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಯೂಟ್ರಲ್ಲಿ ನೋಡೋಕ್ಕೆ ಅಥವಾ ಮೊಬೈಲಲ್ಲಿ ನೋಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಬೇಕಾದರೆ ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾದರೂ ಆವಾಗ ರೆಫರೆನ್ಸ್ ಮಾಡ್ಬೋದು. ಹಾಗೆಯೇ ನೀವು ಆದಷ್ಟು ಕಾಮೆಂಟ್ಸ್ ಹಾಕಿ, ಹಾಗೆಯೇ ಲೈಕ್ ಮಾಡಿ, ನನಗೆ ಭಾಳ ಖುಷಿ ಆಗುತ್ತೆ. ಓಕೆ, ಆಲ್ ದಿ ಬೆಸ್ಟ್.